ಇನ್ನು ಸುಧಾಮೂರ್ತಿಗೆ ಬಿಕೆ ಹರಿಪ್ರಸಾದ್ ಪರೋಕ್ಷ ತಿರುಗೇಟು ಕೊಟ್ಟಿದ್ದಾರೆ. ಶ್ರೀಮಂತಿಕೆಯನ್ನ ಸರಳತೆಯಲ್ಲಿ ಬಚ್ಚಿಡೋದು, ಸಮೀಕ್ಷೆಯಿಂದ ಮಾಹಿತಿ ಮುಚ್ಚಿಡೋದು ಸ್ವಾರ್ಥ ಮನಸ್ಥಿತಿಯ ಮುಖವಾಡದ ಅನಾವರಣವಾಗುತ್ತೆ. ಎಕ್ಸ್ ಪೋಸ್ಟ್ ಮೂಲಕ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಸಮೀಕ್ಷೆಯಿಂದ ಮಾಹಿತಿಯನ್ನು ಮುಚ್ಚಿಡೋದು ಸ್ವಾರ್ಥ ಆಗುತ್ತೆ, ಸ್ವಾರ್ಥ ಮನಸ್ಥಿತಿಯ ಮುಖವಾಡದ ಅನಾವರಣವಾಗಿದೆ ಅಂತ ಎಕ್ಸ್ ಪೋಸ್ಟ್ ಮೂಲಕ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ದೀನ ದಲಿತರ, ಹಿಂದುಳಿದವರ, ಬಡವರನ್ನ ಆರ್ಥಿಕವಾಗಿ ಸಾಮಾಜಿಕ ನ್ಯಾಯ ಸಮೀಕ್ಷೆಯಿಂದ ಮಾತ್ರ ಅದನ್ನು ವಿಂಗಡಣೆ ಮಾಡೋಕೆ ಸಾಧ್ಯ. ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಬಡವರು ಯಾರು ಅನ್ನೋದನ್ನು ತಿಳಿಬೇಕಾದ್ರೆ ಸಮೀಕ್ಷೆಯಿಂದ ಮಾತ್ರ ಸಾಧ್ಯ ಅಂತ. ಪ್ರಚಾರದ ಮೋಹದಿಂದ ಅಭಿವೃದ್ಧಿ ಮಾಡೋದಕ್ಕೆ ಏನೇನು ಅಭಿವೃದ್ಧಿ ಇದೆ ಅದು ಸಾಧ್ಯ ಇಲ್ಲ. ಶ್ರೀಮಂತಿಕೆ ದೊಡ್ಡಸ್ತಿಕೆಯ ಚಾದರ ಹೊದ್ದು ಮಲಗಿದವರು ಕ್ಷುಲ್ಲಕ ಕಾರಣ ನೀಡಿ ಸಮೀಕ್ಷೆಯಿಂದ ಹೊರಗುಳಿತಿದ್ದಾರೆ ಅಂತ ಹೇಳಿದ್ದಾರೆ. ಇದು ಬಿಕೆ ಹರಿಪ್ರಸಾದ್ ಅವರ ಟ್ವೀಟ್ ನಾವೀಗ ನೋಡ್ತಾ ಇದ್ದೀವಿ. ಶ್ರೀಮಂತಿಕೆಯನ್ನ ಸರಳತೆಯಲ್ಲಿ ಬಚ್ಚಿಡೋದು, ಸಾಮಾಜಿಕ ಸಮೀಕ್ಷೆಯಿಂದ ಮಾಹಿತಿಯನ್ನು ಮುಚ್ಚಿಡುವುದು ಸ್ವಾರ್ಥ ಮನಸ್ಥಿತಿಯ ಮುಖವಾಡದ ಅನಾವರಣ. ದೀನದಲಿತರ, ಹಿಂದುಳಿದವರ, ಬಡ ಜನರನ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಿ ಸಾಮಾಜಿಕ ನ್ಯಾಯ ಕಲ್ಪಿಸೋದಕ್ಕೆ ಸರ್ಕಾರ ನಡೆಸುತ್ತಿರುವಂತಹ ಸಮೀಕ್ಷೆಯಿಂದ ಮಾತ್ರ ಸಾಧ್ಯವೇ ಹೊರತು ತೋರಣಿಕೆಯ ಪ್ರಚಾರದ ಮೋಹದಿಂದ ಕೂಡಿದಂಥ ಸಮಾಜ ಸೇವೆಯಿಂದ ಅಭಿವೃದ್ಧಿ ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಶ್ರೀಮಂತಿಕೆಯನ್ನು ಸರಳತೆಯಲ್ಲಿ ಬಚ್ಚಿಡುವುದು, ಸಾಮಾಜಿಕ ಸಮೀಕ್ಷೆಯಿಂದ ಮಾಹಿತಿಯನ್ನು ಮುಚ್ಚಿಡುವುದು ಸ್ವಾರ್ಥ ಮನಸ್ಥಿತಿಯ ಮುಖವಾಡದ ಅನಾವರಣ. ದೀನದಲಿತರ, ಹಿಂದುಳಿದವರ, ಬಡ ಜನರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಿ ಸಾಮಾಜಿಕ ನ್ಯಾಯ ಕಲ್ಪಿಸಲು ಸರ್ಕಾರ ನಡೆಸುತ್ತಿರುವ ಸಮೀಕ್ಷೆಯಿಂದ ಮಾತ್ರ ಸಾಧ್ಯವೇ ಹೊರತು ತೋರಣಿಕೆ ಪ್ರಚಾರದ ಮೋಹದಿಂದ ಕೂಡಿದ ಸಮಾಜ ಸೇವೆಯಿಂದ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಸರ್ವ ಜನಾಂಗದವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಪರಿಸ್ಥಿತಿಗಳನ್ನು ಅವಲೋಕಿಸಿ ಬಡವರ್ಗದವರ ಏಳಿಗೆಗಾಗಿ ಸರ್ಕಾರ ಸಮರ್ಪಕವಾದ ನೀತಿಗಳನ್ನು ರೂಪಿಸುವುದು ಸಾಂವಿಧಾನಿಕ ಜವಾಬ್ದಾರಿ. ಆದರೆ ಶ್ರೀಮಂತಿಕೆ ದೊಡ್ಡಸ್ತಿಕೆಯ ಚಾದರವನ್ನೇ ಹೊದ್ದು ಮಲಗಿದವರು ಕ್ಷುಲ್ಲಕ ಕಾರಣಗಳನ್ನು ನೀಡಿ ಸಾಮಾಜಿಕ ಸಮೀಕ್ಷೆಯಿಂದ ಹೊರಗುಳಿಯುವುದು ಅಷ್ಟೇ ಬೇಜವಾಬ್ದಾರಿ. ಸಂಸ್ಥೆಗಳನ್ನು ಜಗದಗಲ ಬೆಳೆಸಲು ಜನರಿಂದ ಆಯ್ಕೆಯಾದ ಸರ್ಕಾರದಿಂದಲೇ ಭೂಮಿ, ನೀರು, ತೆರಿಗೆ, ವಿದ್ಯುತ್ ಸೇರಿದಂತೆ ಅನೇಕ ಸವಲತ್ತುಗಳನ್ನು ಪಡೆಯುವ ಸಂಸ್ಥೆಗಳ ಮಾಲೀಕರು ಜನರ ಏಳಿಗೆಗಾಗಿ ನಡೆಯುತ್ತಿರುವ ಸಮೀಕ್ಷೆಯನ್ನೇ ತಿರಸ್ಕರಿಸುವುದು ಆತ್ಮಸಾಕ್ಷಿಗೆ ಬಗೆಯುವ ದ್ರೋಹ ಮಾತ್ರವಲ್ಲ, ಉದ್ದಟತನದ ಪರಮಾವಧಿ. ಸರಳತೆ ಶ್ರೀಮಂತಿಕೆಯನ್ನ ಮಾತ್ರ ಮುಚ್ಚಿಡಬಹುದೇ ಹೊರತು ಜಾತಿಗ್ರಸ್ತ ಮನಸ್ಥಿತಿಯನ್ನಲ್ಲ. ಇದು ಹರಿಪ್ರಸಾದ್ ಅವರ ಟ್ವೀಟ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರಸನ್ನ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿ ದಂಪತಿ ನಿನ್ನೆ ಸಮೀಕ್ಷೆಗೆ ಏನು ಹಿಂಬರಹವನ್ನು ಕೊಟ್ಟಿದ್ರು, ನಿರಾಕರಿಸಿದ್ರು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ. ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಒಬ್ಬೊಬ್ಬರು ಒಂದಷ್ಟು ಪರವಾಗಿ ಮಾತನಾಡಿದ್ರೆ ವಿರೋಧವಾದಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಬಿಕೆ ಹರಿಪ್ರಸಾದ್ ಅವರು ನೇರ ಮಾತುಗಳ ಮೂಲಕ ಒಂದಷ್ಟು ವಿಚಾರಗಳನ್ನು ಹೇಳೋಕೆ ಬಯಸಿದ್ದಾರೆ. ಸೊ ಏನಿದೆ ಟ್ವೀಟ್ನ ಉಲ್ಲೇಖ, ಜೊತೆಗೆ ಇದನ್ನ ಮುಂದೆ ಇನ್ನು ಯಾರ್ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಹರಿಪ್ರಸಾದ್ ಅವರ ಜೊತೆಗೆ ಅಂತ. ಅವಿನಾಶ್, ಇಷ್ಟು ವರ್ಷಗಳ ಕಾಲ ಇನ್ಫೋಸಿಸ್ನ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ಅವರು ಸರಳತೆಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅನ್ನುವಂಥ ರೀತಿಯಲ್ಲಿ ಸಮಾಜದಲ್ಲಿ ಬಿಂಬಿತ ಆದವರು. ಆದರೆ ಇದೀಗ ಅವರು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯಲ್ಲಿ ಕೊಟ್ಟಂತಹ ಹಿಂಬರ ರಾಜಕೀಯವಾಗಿ ಸಾಕಷ್ಟು ವಿವಾದಕ್ಕೆ ನಾಂದಿಯನ್ನು ಹಾಡಿದೆ. ಹೇಳಿ ಕೇಳಿ ಬಿಕೆ ಹರಿಪ್ರಸಾದ್ ಅವರು ಹಿಂದುಳಿದ ವರ್ಗಗಳ ನಾಯಕ, ಸಮೀಕ್ಷೆ ಆಗಬೇಕು ಅಂತ ಪಟ್ಟು ಹಿಡಿದು ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕಿದಂತಹ ಬಿಕೆ ಹರಿಪ್ರಸಾದ್ ಅವರು ಇದೀಗ ಸುಧಾಮೂರ್ತಿ ಅವರ ಮತ್ತು ನಾರಾಯಣ ಮೂರ್ತಿ ಅವರ ನಡೆಯನ್ನ ಟೀಕಿಸಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸರಳತೆಯ ಮುಖವಾಡವನ್ನ ಹೊದ್ಕೊಂಡಿದ್ದೀರಿ, ಈ ಸಮೀಕ್ಷೆಯಲ್ಲಿ ನೀವು ಭಾಗವಹಿಸದೆ ಇರೋ ಮೂಲಕ ಎಲ್ಲೋ ಒಂದ್ ಕಡೆ ಇದು ಸ್ವಾರ್ಥದ ಮನಸ್ಥಿತಿಯನ್ನ ಬಿಚ್ಚಿಡ್ತಾ ಇದೆ ಮತ್ತು ಶ್ರೀಮಂತಿಕೆ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ನಿಮ್ಮ ಜಾತಿಗ್ರಸ್ತ ಮನಸ್ಥಿತಿ ಬದಲಾಗ್ತಾ ಇಲ್ಲ ಅನ್ನುವಂತ ಕಟುವಾದಂತಹ ಶಬ್ದಗಳಲ್ಲಿ ಹರಿಪ್ರಸಾದ್ ಅವರು ಟೀಕೆಯನ್ನ ಮಾಡಿದ್ದಾರೆ. ಇದೇ ರೀತಿಯ ಸಾಕಷ್ಟು ಟೀಕೆಗಳು ಸುಧಾಮೂರ್ತಿ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಸರ್ಕಾರ ಮಾಡ್ತಾ ಇರುವಂತಹ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಇದು ಬಡವರ ಅನುಕೂಲಕ್ಕೆ ಅಂತ ಇರುವಂತಹ ಸಮೀಕ್ಷೆ. ಇದರಲ್ಲಿ ಭಾಗವಹಿಸದೇ ಇರೋದಕ್ಕೆ ಕಾನೂನಾತ್ಮಕ ಅಂಶಗಳಿದಾವೆ. ಅಂದ್ರೆ ಕೋರ್ಟ್ ಕೂಡ ನೀವು ಭಾಗವಹಿಸದೆ ಹೋದ್ರೆ ಅದಕ್ಕೆ ಯಾವುದೇ ರೀತಿಯ ಒತ್ತಡವನ್ನ ಸರ್ಕಾರ ಹಾಕಬಾರದು ಅಂತ ಹೇಳಿದೆ. ಆದ್ರೆ ಇದೀಗ ಈ ರೀತಿ ಒಂದು ಸಮಾಜದಲ್ಲಿ ಅತ್ಯಂತ ಗಣ್ಯರು ಅಂತ ಕರೆಸ್ಕೊಂಡಂತವ್ರು, ಸಮಾಜದ ಉನ್ನತ ಸ್ಥಾನದಲ್ಲಿರುವಂತವ್ರೆ ಸಮೀಕ್ಷೆಯನ್ನು ವಿರೋಧಿಸಿದ್ರೆ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡಿದ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ಹಿಂದುಳಿದ ವರ್ಗದ ನಾಯಕರ ಆಕ್ರೋಶ. ಇದೇ ಕಾರಣಕ್ಕೋಸ್ಕರ ಇದೀಗ ಬಿಕೆ ಹರಿಪ್ರಸಾದ್ ಅವರು ಕೂಡ ಸುಧಾಮೂರ್ತಿ ಅವರ ನಡೆಯನ್ನ ಕಟುವಾದ ಶಬ್ದಗಳಲ್ಲಿ ಟೀಕಿಸಿದ್ದಾರೆ. ಅವಿನಾಶ್, ಧನ್ಯವಾದ ಪ್ರಸನ್ನ.